ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಬರೀ ಒಂದು 30,000 ಬಜೆಟ್ ಅಲ್ಲಿ ಒಂದು ಮಾರುತಿ 800 ಗಾಡಿ ಸೇಲಿ ಬಂದ ವೀಕ್ಷಕರೇ. ಅದರಲ್ಲೂ ಕಡಿಮೆ ಆಗುತ್ತೆ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ. ಈ ಗಾಡಿದ್ದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲಾ ಗಾಡಿಗಳು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಕೇಳಬಹುದು ವೀಕ್ಷಕರೇ. ಅಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ಗಳು ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ ಅಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಕ್ ಹೋಗ್ಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಗಾಡಿ ಸರ್ ಅದು ಸರ್ ಅದು 800 ಓಲ್ಡ್ ಮಾರುತಿ 800 ಹಳೆ ಗಾಡಿನ ಅದು? ಹಾಂ ಮಾರುತಿ 800 ಓಕೆ 96 ಮಾಡಲು ಸರ್. ಓಕೆ 1996. 96 ಒಂದು ವರ್ಷ ಎಫ್ ಇದೆ ಸರ್. 27 ಎಂಡವರೆಗೆ ಎಫ್ ಇದೆ. ಹಾಂ ಇನ್ಸೂರೆನ್ಸ್ 27 5ನೇ ತಿಂಗಳವರೆಗೆ ಎಫ್ ಇದೆ. ಅಲ್ಲ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಓಕೆ. ಹ್ಞೂ ಗಾಡಿ ಚೆನ್ನಾಗಿದೆ, ಟೈರ್ಗಳು ಫ್ಲಾಟ್ ಇದಾವೆ 4. ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಬಾಡಿ ಇದಾಗಲಿ ಟಿಂಕರ್ ಆಗಲಿ ಏನಿಲ್ಲ ಗಾಡೀಲಿ. ಸಣ್ಣ ಪುಟ್ಟ ಇದಾವೆ ಮಾಡ್ತಿದ್ದೀನಿ ನಾನೇ. ಓಕೆ. ಈಗ ರನ್ನಿಂಗ್ ಇಂಜಿನ್ ಎಲ್ಲ ರನ್ನಿಂಗ್ ಚೆನ್ನಾಗಿದೆ? ಸೂಪರ್ ಆಗಿದೆ ಸರ್. ಮಾತಾಡೋಂಗಿಲ್ಲ, ಇಂಜಿನ್ ಬ್ಯಾಟ್ರಿ ಆಗಲಿ ಏನೂ ಮಾತಾಡೋಂಗಿಲ್ಲ. ಓಕೆ. ಎಂ ಪಿ ಎಫ್ ಬರುತ್ತಾ ಕಾರ್ಪೆಟ್ರ್ ಬರುತ್ತೆ ಸರ್ ಅದು? ಕಾರ್ಪೆಟ್ರು ಸರ್ ಅದು ಓಲ್ಡ್. ಹಾಂ ಹಾಂ. ಓಕೆ. ಒಳಗಡೆ ಸೀಟ್ ಎಲ್ಲ ಚೆನ್ನಾಗಿದಾವೆ ಸರ್? ಕುಷನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಓಕೆ. ಅದು ಎಲ್ಲ ಒರಿಜಿನಲ್ ಪೇಂಟರ್ ಇದೆ, ಬಟ್ ಟಿಂಕರಿಂಗ್ ಸ್ವಲ್ಪ ಐತೆ? ಇಲ್ಲ ಸರ್, ಏನಿಲ್ಲ ಟಿಂಕರ್ ಇಲ್ಲ ಏನಿಲ್ಲ. ಸಣ್ಣ ಒಂದು 2 ಇದು ನಾ ಮಾಡ್ತೀನಿ, ಅದೆಲ್ಲ ರೆಡಿ ಇದೆ. ಹ್ಞೂ ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಎಲ್ಲೋ ಟಿಂಕರ್ ಟಿಂಕರಿಂಗ್ ಕೆಲಸನೇ ಇಲ್ಲ ಗಾಡಿ. ಹಾಂ ಹಾಂ. ಓಕೆ. ಗಾಡಿ ರನ್ನಿಂಗು ಚೆನ್ನಾಗಿದೆ. ಹ್ಞೂ ಇನ್ನೇನು ಹಳೆ ಗಾಡಿ ಅಂದರೆ ಸಣ್ಣ ಪುಟ್ಟ ಇದ್ದೇ ಇರ್ತವೆ. ನನಗೇನು ಅನ್ಸಲ್ಲ, ತಗೊಂಡವ್ರಿಗೆ ಇರುತ್ತಲ್ಲ. ಓಕೆ. ಓನರ್ ಎಷ್ಟು ಜನ ಸರ್ ಗಾಡಿಗೆ? ಓನರ್ ಆಗಿದೆ ಸರ್, 10 ಜನ ಆಗಿದ್ದಾರೆ ಓನರ್. 10 ಜನ ಆಗಿದ್ದಾರೆ. ತಗೊಂಡ್ರೆ 11? ತಗೊಂಡ್ರೆ 11 ಸರ್. ಓಕೆ ಓಕೆ. ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದೆ ಒರಿಜಿನಲ್ಲು? ಎಲ್ಲ ಇದೆ ಸರ್, ಎಲ್ಲ ಇದೆ ಇದೆ. ಇವಾಗ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್? ಗಾಡಿ ಬಂದು ಚಿಕ್ಕಮಗಳೂರು ಜಿಲ್ಲೆ ಕಡೂರು, ನಿಯರ್ ಬೈ ಆಲಿಂಡೆ. ಓಕೆ. ಮೈನ್ ರೋಡ್ ಕಡೂರು ಬೀದರ್ ಮೈನ್ ರೋಡಲ್ಲಿ? ಹೈವೇ ರೋಡ್. ಓಕೆ ಸರ್. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 30 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ. ಓಕೆ. ಬರೀ 30,000 ಹೇಳ್ತಾ ಇದ್ದಾರೆ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ಓಕೆ. ಅದಕ್ಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ, ಓನರ್ ಮಾತ್ರ ಜಾಸ್ತಿ ಇದ್ದಾರೆ ಅಷ್ಟೇ? ಓನರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದು ಇನ್ನೇನು ಸರ್, ಓಲ್ಡ್ 800 ಓನರ್ ಸಿಕ್ಕಿದ್ರು, ಓನರ್ ಜಾಸ್ತಿ ಆದರೂ ಗಾಡಿ ಸಿಕ್ಬೇಕಲ್ಲ. ಹಾಂ ಹಾಂ ಹಾಂ. ನಮಗೆ ಸಿಗ್ತಾ ಇಲ್ಲ ಗಾಡಿಗಳು. ಸರಿ ಸರ್. ನಂಬರ್ ಇದೆ ಹಾಕಿರಲಾ? ಹ್ಞೂ ಸರ್. ಓಕೆ. ಸರಿ ಸರ್. ಓಕೆ.